ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ವಿರಾಮದ ನಂತರ ಅಂತ್ಯಕಾಲವನ್ನು ಮುಂದುವರಿಸುವ ನಮ್ಮದಲ್ಲಿ ಪಾಸ್ಟರ್ ವಿಜಯ ಅಬ್ರಹಾಂ ಇದ್ದಾರೆ. ಪಾಸ್ಟ್ರೆ, ಎರಡನೇ ಮಹಾಯುದ್ಧದ ಕುರಿತಾಗಿ ನೀವು ತಿಳಿಸ್ತಾ ಇದ್ದೀರಿ. ಅಂದರೆ ಯಹೂದ್ಯರನ್ನು ಜರ್ಮನಿಯವರು ಏನು ಮಾಡ್ತಿದ್ರು, ಸಾಮೂಹಿಕವಾಗಿ ಚಿತ್ರಹಿಂಸೆ ಕೊಟ್ಟು 60 ಲಕ್ಷದಷ್ಟು 6 ಮಿಲಿಯನ್ ಜನರನ್ನು ಕೊಂದರು ಎಂಬುದಾಗಿ ನಾನು ನೋಡ್ತಾ ಹೌದು ಅಲ್ವಾ? ಅದು ಮುಂದುವರಿದು ಏನಾಗ್ತದೆ? ಹಾಗೆ 60 ಲಕ್ಷದಷ್ಟು ಯಹೂದ್ಯರನ್ನು ಕೊಂದರು. ಈಗ ನಾವು ಆ ಯುದ್ಧ ಯೇಸ್ವಾಮಿ ಹೇಳಿದ್ದಾರೆ, ಯುದ್ಧಗಳಾಗುವುದನ್ನು ನೋಡುವಿರಿ. ಯುದ್ಧವಾಗುವುದನ್ನು ಅಂತಲ್ಲ, ಯುದ್ಧಗಳು ಅಂತ ಅಂದರೆ ಬಹುವಚನ, ಅಂದರೆ ಒಂದಕ್ಕಿಂತ ಹೆಚ್ಚು ಯುದ್ಧಗಳ ಬಗ್ಗೆ. ಈಗಾಗಲೇ ನಾವು ನೋಡಿದ್ದೇವೆ, ಮೊದಲನೇ ಮಹಾಯುದ್ಧ ನೋಡಿದ್ದೇವೆ, ಈಗ ಎರಡನೇ ಮಹಾಯುದ್ಧ, ಯುದ್ಧಗಳು ಆದವು. ಈಗ ಈ ಯುದ್ಧದಲ್ಲಿ, ಎರಡನೇ ಮಹಾಯುದ್ಧದಲ್ಲಿ ಮೊದಲನೇ ಮಹಾಯುದ್ಧ ಥರ ಇಲ್ಲಿ ಜರ್ಮನಿ ಖಳನಾಯಕ ಥರ, ಜರ್ಮನಿಯ ಸಂಗಡ ಇವರು ಸೇರಿಕೊಂಡ್ರು, ಇಟಲಿ ಮತ್ತು ಇವರ ಸಂಗಡ ಜಪಾನ್ ಕೂಡ ಸೇರಿಕೊಳ್ತು. ಈ ಮೂರು ದೇಶಗಳವರು ಬಹಳ ಪ್ರಪಂಚದ ಅತ್ಯಂತ ಪ್ರಬಲ ಶಕ್ತಿಯಾಗಿ ಈ ಮೂರು ದೇಶಗಳವರು ಸೇರಿಕೊಂಡು ಪ್ರಪಂಚದ ಬೇರೆ ಎಲ್ಲ ದೇಶಗಳ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡಿದರು. ಆಗ ಯುದ್ಧ ಮಾಡಲಿಕ್ಕೆ ಶಕ್ತರಲ್ಲದಿದ್ದರೂ ಕೂಡ ಇಂಗ್ಲೆಂಡ್ ಅನಿವಾರ್ಯವಾಗಿ ಯುದ್ಧಕ್ಕೆ ಬರಬೇಕಾಯಿತು. ಇನ್ನೊಂದು ಶಕ್ತಿ ದೇಶವಾಗಿದ್ದಂಥ ಫ್ರಾನ್ಸ್ ದೇಶವನ್ನು ಆಗಲೇ ಜರ್ಮನಿಯವರು ಯುದ್ಧ ಮಾಡಿ ಸೋಲಿಸಿ ವಶಪಡಿಸಿ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಬಿಟ್ಟಿದ್ರು. ಈಗ ಇಂಗ್ಲೆಂಡಿನ ಜೊತೆಗೆ ಕೊನೆಗೆ ಅಮೇರಿಕ ಯುದ್ಧಕ್ಕೆ ಬಂತು. ಅಂದರೆ ಅಮೇರಿಕ ಯುದ್ಧಕ್ಕೆ ಬರಲಿಕ್ಕೆ ಕೆಲವೊಂದು ನಾಟಕೀಯ ಸನ್ನಿವೇಶಗಳು ಥರ ನಡೀತದೆ, ಅದು ದೇವರ ಚಿತ್ತವೇ ಆಗಿತ್ತು. ಆದರೆ ಅಮೇರಿಕ ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ. ಯುದ್ಧ ಪ್ರಾರಂಭವಾಗಿ ಹೆಚ್ಚು ಕಡಿಮೆ 2 ವರ್ಷದವರೆಗೆ, ಎರಡನೇ ಮಹಾಯುದ್ಧ 6 ವರ್ಷ ನಡೀತದೆ, 39ನೇ ಇಸ್ವಿಯಿಂದ 45ನೇ ಇಸ್ವಿವರೆಗೆ, 1939ರಿಂದ 45ನೇ ಇಸ್ವಿವರೆಗೆ ನಡೀತದೆ. 2 ವರ್ಷವಾದರೂ ಕೂಡ ಅಮೇರಿಕ ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ. ಆದರೆ ಅಮೇರಿಕ ಇಂಗ್ಲೆಂಡ್ ಮುಂತಾದ ದೇಶಗಳಿಗೆ ಆಯುಧಗಳನ್ನು ಮತ್ತು ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು, ಸರಕು ಸಾಮಗ್ರಿಗಳನ್ನು ಸಪೋರ್ಟ್ ಮಾಡ್ತಾಯಿತ್ತು. ಇದು ಜಪಾನ್ ದೇಶಕ್ಕೆ ಆಗಲಿಲ್ಲ. ಅವರು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ತಗೊಂಡು ಜಪಾನ್ ದೇಶದವರು ಪರ್ಲ್ ಹಾರ್ಬರ್ ಎಂಬಂಥ ಅಮೇರಿಕದ ಒಂದು ನೇವಿ ಬಂದರಿನ ಮೇಲೆ, ಅಂದರೆ ನೌಕಾಪಡೆಯ ಒಂದು ಬಂದರಿನ ಮೇಲೆ ಅವರು ದಾಳಿ ಮಾಡಿ ಬಾಂಬ್ ಹಾಕಿ ಸುಮಾರು 5,000ಕ್ಕಿಂತ ಹೆಚ್ಚು ಜನ ಸೈನಿಕರನ್ನು ಆ ಹಾರ್ಬರನ್ನೇ ನಾಶ ಮಾಡಿ ಒಂದು 5,000ಕ್ಕಿಂತ ಹೆಚ್ಚು ಜನ ಸೈನಿಕರನ್ನು ಕೊಂದಾಕ್ತಾರೆ. ಅಮೇರಿಕ ಪರೋಕ್ಷವಾಗಿ ಇಂಗ್ಲೆಂಡ್ಗೆ ಸಪೋರ್ಟ್ ಮಾಡ್ತಾ ಇತ್ತು, ಯುದ್ಧದಲ್ಲಿ ನೇರ ಭಾಗಿಯಾಗಿರಲಿಲ್ಲ. ಈಗ ಜಪಾನ್ನವರು ಅಮೇರಿಕದ ಪರ್ಲ್ ಹಾರ್ಬರ್ ಎಂಬಂಥ ಬಂದರಿನ ಮೇಲೆ, ನೇವಿ ಬಂದರು, ನೌಕಾಪಡೆಯ ಬಂದರಿನ ಮೇಲೆ ದಾಳಿ ಮಾಡಿ 5,000ಕ್ಕಿಂತ ಹೆಚ್ಚು ಜನ ಅಮೇರಿಕದ ನಾವಿಕರು ಇದರಲ್ಲಿ ಬಾಂಬ್ನಲ್ಲಿ ಸಾಯ್ತಾರೆ. ಅಮೇರಿಕ ಅನಿವಾರ್ಯವಾಗಿ ಯುದ್ಧಕ್ಕೆ ಬರುವಂಥ ಪ್ರಸಂಗ ಬಂತು. ಅಮೇರಿಕ ಬಂದ ಕೂಡಲೇ ಇಂಗ್ಲೆಂಡಿಗೆ ಮತ್ತು ಇಂಗ್ಲೆಂಡಿನ ಜೊತೆಯಲ್ಲಿದ್ದಂಥ ಉಳಿದಂಥ ಎಲ್ಲ ದೇಶಗಳಿಗೆ ಶಕ್ತಿ ಹೆಚ್ಚಾಯಿತು. ಮತ್ತು ಸುಮಾರು 4-5 ವರ್ಷ ಯುದ್ಧ ನಡೀತದೆ. ಈ ಕಡೆ ಸೋವಿಯತ್ ರಷ್ಯಾವನ್ನು ಜರ್ಮನಿಯವರು ಸೋಲಿಸಿಕೊಂಡು ತುಂಬ ಒಳ ಬಂದಿರ್ತಾರೆ. ಕೊನೆಗೆ ರಷ್ಯಾದವರು ಕೂಡ ಬಲ ಹೆಚ್ಚಿಸಿಕೊಂಡು ಜರ್ಮನಿಯನ್ನು ಸೋಲಿಸ್ತಾ ಬಂದರು. ಈ ಕಡೆ ಅಮೇರಿಕ ನಾಯಕತ್ವದಲ್ಲಿ ಇವರು ಕೂಡ ಹೀಗೆ ಜಯಿಸ್ತಾ ಬರಲಿಕ್ಕೆ ಶುರುವಾದರು. ನಿಧಾನವಾಗಿ ಅದು ನಂತರ ಈ 6 ವರ್ಷದ ಯುದ್ಧಗಳಲ್ಲಿ ಕೊನೆಯ ಭಾಗದಲ್ಲಿ ಇವರು ಜಯಿಸಲಿಕ್ಕೆ ಶುರು ಮಾಡಿ ಮುಂದೆ ಬಂದರು. ಹಾಗೆ ಯುದ್ಧ ನಡೆದು ಇಂಡಿಯಾ ದೇಶದವರು ಕೂಡ ಇಂಗ್ಲೆಂಡಿನ ಜೊತೆ ಸೇರಿ ಯುದ್ಧ ಮಾಡಬೇಕಾಯಿತು. ಅನೇಕ ಇಂಡಿಯನ್ಸ್ ಕೂಡ ಆ ಯುದ್ಧದಲ್ಲಿ ಸತ್ತಿದ್ದಾರೆ. ಅನೇಕ ಭಾರತೀಯ ಸೈನಿಕರು ಕೂಡ ಈ ಎರಡನೇ ಮಹಾಯುದ್ಧದಲ್ಲಿ ಇಂಗ್ಲೆಂಡಿಗೋಸ್ಕರ ಯುದ್ಧ ಮಾಡಬೇಕಾಯಿತು. ಇಂಡಿಯಾ ಮೇಲೆ ಜಪಾನ್ ದಾಳಿ ಮಾಡುವಂಥ ಒಂದು ಬೆದರಿಕೆ ಇತ್ತು. ಬಹಳಷ್ಟು ವಿಷಯಗಳು ಇದು ಚರಿತ್ರೆಯಲ್ಲಿ ಇದ್ದಾವೆ. ಕೊನೆಗೆ ಬಹುತೇಕ ದೇಶಗಳು ಈ ಎರಡನೇ ಮಹಾಯುದ್ಧದಲ್ಲಿ, ಅಂದರೆ ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ್ದಕ್ಕಿಂತಲೂ ಹೆಚ್ಚು ಜನರು ಈ ಯುದ್ಧದಲ್ಲಿ ಭಾಗವಹಿಸಿದರು. ಮೊದಲನೇ ಮಹಾಯುದ್ಧದಲ್ಲಿ 1.5 ಕೋಟಿ ಜನ ಸತ್ತಿದ್ದರೆ ಎರಡನೇ ಮಹಾಯುದ್ಧದಲ್ಲಿ 5.5 ಕೋಟಿಯಷ್ಟು ಜನ ಯುದ್ಧದಲ್ಲಿ ಸಾಯಬೇಕಾಯಿತು. ಆಲ್ಮೋಸ್ಟ್ 60 ಲಕ್ಷದಷ್ಟು ಯಹೂದ್ಯರನ್ನೇ ಕೊಂದಾಕಿದರು. ಆಮೇಲೆ ರಷ್ಯಾದವರು, ಜರ್ಮನಿಯವರು, ಬೇರೆ ಬೇರೆ ದೇಶಗಳವರು, ನಮ್ಮ ಭಾರತ ದೇಶದ ಸೈನಿಕರು ಸೇರಿಕೊಂಡು ಎಷ್ಟು 5.5 ಕೋಟಿಯಷ್ಟು ಜನರು ಹೆಚ್ಚು ಕಡಿಮೆ, ಅಂದರೆ 55 ಮಿಲಿಯನ್ ಜನರು ಈ ಒಂದು ಎರಡನೇ ಮಹಾಯುದ್ಧದಲ್ಲಿ ಸಾಯಬೇಕಾಯಿತು. ಇಲ್ಲಿ ಕೂಡ ಔಟ್ಕಮ್, ಅದರ ಏನು ರಿಸಲ್ಟ್ ಏನಾಯಿತು ಅನ್ನುವಂಥದ್ದು ಮುಖ್ಯ. ಎರಡನೇ ಮಹಾಯುದ್ಧ ಕೊನೆಗೊಳ್ಳುವಂಥದ್ದು ಹೇಗೆ ಅಂತ ಹೇಳಿದರೆ, ಅಮೇರಿಕ ಜಪಾನ್ನ ಹಿರೋಶಿಮಾ ನಾಗಸಾಕಿ ಮೇಲೆ ಅಣು ಬಾಂಬ್ ಪ್ರಯೋಗ ಮಾಡಿ, ಆ ಅಣು ಬಾಂಬ್ ಪ್ರಯೋಗವೇ ಯುದ್ಧದ ಕೊನೆಯಾಯಿತು. ಹಾಗೆ ಯುದ್ಧ ನಿಂತೋಯಿತು.
ಇದರ ಔಟ್ಕಮ್ ಆಗಿ ನಾವೀಗ ನೋಡ್ತೇವೆ ಏನು ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಹೊರಗೆ ಬಂತು. ಇದರ ಮೈನ್ ಔಟ್ಕಮ್ ನಮ್ಮ ವಿಷಯ, ನಮ್ಮ ಪಾಯಿಂಟ್ ಆಫ್ ವ್ಯೂ ಪ್ರಕಾರವಾಗಿ, ದೇವರ ವಾಕ್ಯದ ಪ್ರಕಾರವಾಗಿ ನೋಡುವಾಗ, ಈ ಎರಡನೇ ಮಹಾಯುದ್ಧದ ಕಾಲದಲ್ಲಿ 60 ಲಕ್ಷದಷ್ಟು ಯಹೂದ್ಯರನ್ನು ಸಂಹರಿಸಿದ್ದು ದೊಡ್ಡ ವಿಷಯವಾಯಿತು. ಇಡೀ ಪ್ರಪಂಚದ ಮೇನ್ ಚಿಂತಕರುಗಳು, ವಿಚಾರವಂತರುಗಳು, ಶಾಂತಿ ಬಯಸುವಂಥವರು, ಯಹೂದ್ಯರನ್ನು ಪ್ರೀತಿಸುವಂಥವರು, ಪ್ರೀತಿಸದವರು ಕೂಡ ಇಲ್ಲ, ಯಹೂದ್ಯರಿಗೆ ಈ ರೀತಿ ಆಗುವುದು ಸರಿಯಲ್ಲ, ಅವರಿಗೆ ನಾವು ದೇಶವನ್ನು ಕೊಡಬೇಕು. ಯಾಕಂತೇಳಿದರೆ ಇಷ್ಟು 2000 ವರ್ಷಗಳ ಕಾಲ ಅಲೆಮಾರಿಗಳಾಗಿ ವಿವಿಧ ದೇಶಗಳಲ್ಲಿ, ಸಾಮ್ರಾಜ್ಯಗಳಲ್ಲಿ, ರಾಜರುಗಳ ಮೂಲಕವಾಗಿ, ಜನರ ಮೂಲಕವಾಗಿ ಹಿಂಸಿಸಲ್ಪಟ್ಟು ಕೊಲ್ಲಲ್ಪಟ್ಟಂಥ, ಹಿಂಸೆಗೆ ಒಳಗಾಗಿರುವಂಥ ಬೇರೆ ಯಾವ ಜನಾಂಗ ಇಲ್ಲ. ಇಸ್ರಾಯೇಲ್ ದೇಶದಷ್ಟು ಹಿಂಸೆಗೆ ಒಳಗಾದಂಥ ಜನಾಂಗ ಈವರೆಗೆ ಚರಿತ್ರೆಯಲ್ಲಿ ಇಲ್ಲ. ಮತ್ತು ಇಷ್ಟು ಚದರಿ ಹೋಗಿರುವಂಥ ದೇಶ ಒಂದು ಜನ ತಿರುಗಿ ಸೇರಿ ಬಂದಿದ್ದು ಹಿಸ್ಟ್ರಿಯಲ್ಲಿ ಎಲ್ಲಿ ಇಲ್ಲ, ತಿರುಗಿ ಬರಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಹೋದವರು ಹೋದ ದೇಶದವರಾಗಿ ಮಾರ್ಪಟ್ಟರು. ಅವರು ಅಲ್ಲಿನವರಾಗಿ, ಅಲ್ಲಿನ ಬಣ್ಣದವರಾಗಿ, ಅಲ್ಲಿನ ಭಾಷೆಯವರಾಗಿ, ಅಲ್ಲಿನ ಜಾತಿ ಧರ್ಮದವರಾಗಿ, ಅಲ್ಲಿನವರಾಗಿ ಅವರು ಸೇರಿಕೊಂಡ್ಬಿಟ್ರು. ಇವರು ಎಷ್ಟೆಲ್ಲ ಸುತ್ತು ಜಗತ್ತಿನ ತುಂಬ ಎಲ್ಲ ಚದರಿ ಹೋದರು. ಡಯಾಸ್ಪೋರಾ ಎಂಬುದಾಗಿ ಹೇಳ್ತಾರೆ. ಜಗತ್ತಿನ ತುಂಬ ಚದರಿ ಹೋದರೂ ಕೂಡ ಅವರ ಐಡೆಂಟಿಟಿ ಉಳೀತು. ಅವ್ರನ್ನ ತಿರುಗಿ ದೇವರು ಕರ್ಕೊಂಡು ಬರುವಂಥ ವ್ಯವಸ್ಥೆಗೆ ಇದು ಕಾರಣವಾಯಿತು. ಎರಡನೇ ಮಹಾಯುದ್ಧದ ಕಾಲದಲ್ಲಿ ಎಲ್ಲರೂ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದರು, ಇಲ್ಲ ಇಸ್ರಾಯೇಲ್ರಿಗೆ ಒಂದು ದೇಶ ಕೊಡಬೇಕು. ಈಗಾಗಲೇ ದೇಶ ಟರ್ಕಿಗಳ ಕೈಯಿಂದ ಇಂಗ್ಲೆಂಡ್ ಕೈಗೆ ಬಂದಿದೆ. ಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ ಕೂಡ. ಮುಂದೆ ನೋಡುವಂತ ಅಂತ ಹೇಳಿದ್ರು. ಆ್ಯಕ್ಚುಲಿ ಇಂಗ್ಲೆಂಡ್ ಇವರಿಗೆ ಮೋಸ ಮಾಡಿದರು, ಯಹೂದ್ಯರಿಗೆ. ಅವರ ಮೂಲಕವೇ ಮೊದಲನೇ ಮಹಾಯುದ್ಧ ಗೆದ್ದು, ನಿಮಗೆ ಏನು ಬೇಕಾದರೆ ಕೇಳ್ರಿ ಅಂತ ಹೇಳುವಾಗ ಇಸ್ರಾಯೇಲ್ ದೇಶವನ್ನು ಕೊಡಿ ಅಂತ ಹೇಳಿದ್ರೆ, ಆಯಿತು ಕೊಡ್ತೇವೆ ಅಂತ ಹೇಳಿದರು, ಕೊಡುವ ಅಂತ ಹೇಳಿದರು. ಅವರು ಬೇರೆ ಕಡೆ ಅವರ ಮೇಲೆ ಒತ್ತಡ ಬಂದಾಗ ಇಲ್ಲ ಕೊಡ್ತೇವೆ ಅಂತ ಹೇಳಿದರು. ಅವರು ಇದನ್ನು ಇಟ್ಕೊಂಡು, ಈ ಇಸ್ರಾಯೇಲ್ ದೇಶವನ್ನು ಇಟ್ಕೊಂಡು ಇವರು ಚರ್ಚೆ ಮಾಡಿದರು, ಬಾರ್ಗೇನ್ ಮಾಡಲಿಕ್ಕೆ, ಚೌಕಸಿ ಮಾಡಲಿಕ್ಕೆ ಶುರು ಮಾಡಿದರು. ಒಂದು ವಿಶಾಲವಾದಂಥ, ಅಂದರೆ ಈಗಿನ ಜೋರ್ಡಾನ್, ಈಗಿನ ಪ್ಯಾಲೆಸ್ತೈನ್, ಈಗಿನ ಇಸ್ರಾಯೇಲ್, ಇಷ್ಟೂ ದೇಶಗಳು ಆ ಕಾಲದ ಮೂಲ ಪ್ಯಾಲೆಸ್ತೈನ್. ಇಷ್ಟೆಲ್ಲ ಅವರ ಕೈಗೆ ಬಂದಾಗ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲ ಇಸ್ರಾಯೇಲ್ರಿಗೆ, ಯಹೂದ್ಯರಿಗೆ ಕೊಡಬೇಕು ಅಂತ ಒತ್ತಡ ಅವರ ಮೇಲೆ ಭಾಳ ಒತ್ತಡ ಬಂದರು. ನೋಡ್ರಿ, ಅವರಿಗೆ 1917ನೇ ಇಸ್ವಿಯಲ್ಲಿ ಕಾಣಿಸ್ತದೆ. 17ನೇ ಇಸ್ವಿಯಲ್ಲಿ ಅವರಿಗೆ ಸಿಕ್ಕಿದ್ದು ಟರ್ಕಿಗಳ ಕೈಯಿಂದ ಇಸ್ರಾಯೇಲ್ ದೇಶ ಸಿಕ್ಕಿದ್ದು. 1948ನೇ ಇಸ್ವಿವರೆಗೆ 31 ವರ್ಷ ಅವರನ್ನು ಎಳಿತಾ ಹೋದರು. ಕೊಡಲಿಕ್ಕೆ ಮನಸ್ಸಿಲ್ಲ ಬ್ರಿಟಿಷರಿಗೆ. ಹಾಗೆ ಕೊನೆಗೆ ಒತ್ತಡ ಎಲ್ಲ ದೇಶಗಳಿಂದ, ಅಮೇರಿಕ ಭಾಳ ಸಪೋರ್ಟ್ ಮಾಡ್ತು ಯಹೂದ್ಯ ಒಂದು ಇಸ್ರಾಯೇಲ್ ದೇಶದ ಸ್ಥಾಪನೆಗಾಗಿ. ಅರಬಿಗಳ ತುಂಬ ವಿರುದ್ಧ, ಮುಸ್ಲಿಂ ದೇಶಗಳ ತುಂಬ ವಿರುದ್ಧ ಅಮೇರಿಕದ ಮೇಯ್ನ್ ಸಪೋರ್ಟು, ಮತ್ತು ಬೇರೆ ದೇಶಗಳವರು ಸಪೋರ್ಟ್ ಮಾಡಿದರು ಕೆಲವೊಬ್ಬರು. ಹಾಗೆ ಕೊನೆಗೆ ಅಮೇರಿಕದ್ದೇ ಮೇಯ್ನ್ ಸಪೋರ್ಟು. ಕೊನೆಗೆ ಗತ್ಯಂತರ ಇಲ್ಲದೆ ಇಂಗ್ಲೀಷರು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಮುಕ್ಕಾಲಕ್ಕಿಂತ ಹೆಚ್ಚು ಭಾಗವನ್ನು ಜೋರ್ಡಾನ್ ಎಂಬಂಥ ಒಂದು ದೇಶ ಮಾಡಿ ಅದನ್ನು ಒಬ್ಬ ಶ್ರೀಮಂತ ಕುಟುಂಬಕ್ಕೆ ಮಾರಿಬಿಡ್ತಾರೆ. ಅದೇ ಕುಟುಂಬದವರು ಅಲ್ಲಿ ರಾಜರಾಗಿ ಮುಂದುವರಿತಾ ಇದ್ದಾರೆ. ನಂತರ ಏನಾಗ್ತದೆ ಅಂತ ಹೇಳಿದರೆ, ಪೇಮೆಂಟ್ ಅದಕ್ಕೆ ಏನೆಲ್ಲ ಅವರು ರಿಯಾಯಿತಿಗಳನ್ನು, ಏನೆಲ್ಲ ಸೌಕರ್ಯ ಏನೆಲ್ಲ ಅವರಿಗೆ ವ್ಯವಸ್ಥೆಗಳಿದ್ದು ಅದನ್ನು ಸುಮಾರಷ್ಟು, ಅಂದರೆ ಅವರು ಅರಬಿಗಳ ಧನಿಕರಿಗೆ ಮಾರಿದರು. ಉಳಿದಂಥ ಭಾಗವನ್ನು ಎರಡು ಮಾಡಿ ಪ್ಯಾಲೆಸ್ತೈನ್ ಒಂದು, ಇಸ್ರಾಯೇಲ್ ಅಂತ ಸ್ವಲ್ಪ ದೇಶವನ್ನು ಕೊಟ್ಟರು. ಹೀಗೆ ಎರಡನೇ ಮಹಾಯುದ್ಧದ ಕಾರಣ ಏನಾಯಿತು ಅಂತ ಹೇಳಿದರೆ, ಇಸ್ರಾಯೇಲಿಗೆ ದೇಶ ಸ್ಥಾಪನೆ ಆಯಿತು, ಸ್ವಂತ ದೇಶ. 1945ನೇ ಇಸ್ವಿಯಲ್ಲಿ ಇಸ್ರಾಯೇಲ್ ದೇಶ, ಅಂದರೆ ಎರಡನೇ ಮಹಾಯುದ್ಧ ಮುಗೀತು. 1948ನೇ ಇಸ್ವಿ ಮೇ 15ನೇ ತಾರೀಕು ಇಸ್ರಾಯೇಲ್ ದೇಶದ ಸ್ಥಾಪನೆ ಆಯಿತು. ನೋಡಿ, ಅಂದರೆ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಯಾವ ರೀತಿ ಯಹೂದ್ಯರ ರಾಜ್ಯ ಸ್ಥಾಪನೆಯೊಂದಿಗೆ ಹೆಣೆದುಕೊಂಡಿದೆ ಎಂಬಂಥದ್ದು. ಯಾಕಂತೇಳಿದರೆ, ಮತ್ತೊಂದು ಅಂತ್ಯಕಾಲದ ಪ್ರಮುಖ ಲಕ್ಷಣ, ನಾನು ಇದನ್ನು ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ, ಮುಂದೆ ಕೂಡ ಆ ಸಂದರ್ಭ ಬಂದಾಗ ಹೇಳ್ತೇನೆ. ಇಸ್ರಾಯೇಲ್ ದೇಶದ ಸ್ಥಾಪನೆ ಅಂತ್ಯಕಾಲದ ಪ್ರಮುಖವಾದ ಲಕ್ಷಣ. ಅದನ್ನೇ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂಜೂರ ಮೊದಲಾದ ಮರಗಳು, ಅದನ್ನು ಮತ್ತಾಯನದಲ್ಲೂ ಕೂಡ ನಾವು ನೋಡಲಿಕ್ಕೆ ಆಗ್ತದೆ. ಆದರೆ ಲೂಕನ ಬರೆದ ಸುವಾರ್ತೆಯಲ್ಲಿ 21ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 29ನೇ ವಾಕ್ಯದಿಂದ, ಆತನವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡ್ರಿ, ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆ ಹತ್ತಿರವಾಯಿತೆಂದು ನೀವಾಗಿ ತಿಳಿದುಕೊಳ್ತೀರಲ್ಲ. ಅಂಜೂರ ಮೊದಲಾದ ಮರಗಳು ಅಂತ ಹೇಳುವಾಗ, ಅಂಜೂರ ಅನ್ನುವಂಥದ್ದು ಇಸ್ರಾಯೇಲ್ ದೇಶದ ಸೂಚನೆ, ಇಸ್ರಾಯೇಲ್ ದೇಶದ ಸಿಂಬಲ್. ಈ ಇಸ್ರಾಯೇಲ್ ದೇಶ
ಚಿಗುರಿತು. 2500 ವರ್ಷಗಳಿಂದನೇ ರಾಜ್ಯ ಇರಲಿಲ್ಲ. ನೆಬೂಕದ್ನೆಚ್ಚರನ ಕಾಲದಲ್ಲಿ ರಾಜ್ಯ ಅವರಿಗೆ ನಷ್ಟವಾಗಿದ್ದು, ಸ್ವಲ್ಪ ದಿನ ಅವರು ಒಂದು 600-700 ವರ್ಷ ರೋಮನರ, ಪರ್ಷಿಯನರ, ಗ್ರೀಕರ ಗುಲಾಮರಾಗಿ ಅಥವಾ ಸಾಮಂತರಾಗಿ ಇಸ್ರಾಯೇಲ್ ದೇಶದಲ್ಲಿ ಇದ್ದರೂ ಕೂಡ ದೇಶ ಇರಲಿಲ್ಲ. ಯೇಸುಸ್ವಾಮಿ ಭೂಮಿಗೆ ಬಂದಾಗ ಅವರಿಗೆ ಸ್ವಂತ ದೇಶ ಇರಲಿಲ್ಲ. ಆಳ್ತಾ ಇದ್ದಿದ್ದು ಹೆರೋದ, ಆತ ಬೇರೆ ಜಾತಿಗೆ ಸಂಬಂಧಪಟ್ಟಂಥವನು. ಮತ್ತು ಅವರು ಇದ್ದಂಥದ್ದು ರೋಮನರ ಅಂಡರಲ್ಲಿ. ನೆಬೂಕದ್ನೆಚ್ಚರನ ಕಾಲದಲ್ಲಿ ಸ್ವಂತ ದೇಶ ನಷ್ಟವಾಗಿದ್ದು 1948ನೇ ಇಸ್ವಿಯಲ್ಲಿ ಅವರಿಗೆ ಮರುಸ್ಥಾಪನೆ ಆಯಿತು. ನೋಡ್ರಿ, ಅದು ಸ್ಥಾಪನೆ ಆಗಬೇಕು ಅಂತ ಹೇಳಿದರೆ ಮಹಾಯುದ್ಧಗಳು ನಡೀತು. ಯುದ್ಧಗಳಾಗುವುದನ್ನು ನೋಡುವಿರಿ, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳುವಿರಿ. ಅಂದರೆ ಇಲ್ಲಿವರೆಗೆ ನೋಡ್ತೇವೆ ಯುದ್ಧಗಳಾದದ್ದು, ಈಗ 2 ಮಹಾಯುದ್ಧಗಳ 2. ನಾವು ಈ ಪ್ರಪಂಚದ ಚರಿತ್ರೆಯಲ್ಲಿ ಅಥವಾ ಲೋಕದ ಚರಿತ್ರೆಯಲ್ಲಿ ಮನುಷ್ಯನ ಪ್ರಾರಂಭದಿಂದನೇ ನಾವು ವಿಚಾರ ಮಾಡಿದ್ದೇವೆ. ಯುದ್ಧಗಳು ನಡೆದಿದ್ರು, ಇಬ್ಬರ ಮಧ್ಯದಲ್ಲಿ ಪ್ರಾರಂಭ ಆಯಿತು ಯುದ್ಧ. ಅಣ್ಣ ತಮ್ಮನ ಮಧ್ಯದಲ್ಲಿ ಅಣ್ಣ ತಮ್ಮನನ್ನು ಕೊಂದಾಗ್ತಾನೆ. ನಂತರ ಹಾಗೆ 100 ಜನ, 10, 50, 100 ಜನ ಈ ಕಡೆ ಒಂದು ಗುಂಪು, ಆ ಕಡೆ ಒಂದು ಗುಂಪು, ಅವರು ಹೊಡೆದಾಟ, ಕತ್ತಿ, ದೊಣ್ಣೆ, ಕೋಲು, ಕಲ್ಲು ಎಲ್ಲ ತೊಗೊಂಡು ಹೊಡೆದಾಟ. ಆಮೇಲೆ ಕವಣೆ ಬೀಸೋದು, ಆಮೇಲೆ ಬಾಣ ಬಿಡೋದು, ಒಂದೊಂದೇ ಸಂಶೋಧನೆಗಳು ಬರ್ತಾ ಲಾಸ್ಟಿಗೆ ದೇಶಗಳವರೇ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರು. ನಾನಂತರ ಬಂದು ಬಂದೂಕು, ಆನಂತರ ಬಂದು ಇದು ಗ್ಯಾಸು, ಬಾಂಬು, ಮಿಸೈಲು, ಈಗ ಬಂದು ಅಣು ಬಾಂಬು, ವಿಮಾನ, ಇನ್ನು ಸಬ್ಮರೈನು, ಹಡಗು, ಎಂತೆಂಥ ಯುದ್ಧ ಆಯುಧಗಳು ಬಂದಿದ್ದಾವೆ. ಒಟ್ಟಿನಲ್ಲಿ ಬಹುತೇಕ ಎಲ್ಲ ಯುದ್ಧಗಳು ಪರಸ್ಪರ 1, 2, 3, 4 ದೇಶಗಳ ಮಧ್ಯದಲ್ಲಿ, ಜಾಸ್ತಿ ಯುದ್ಧಗಳು 2 ದೇಶಗಳ ಈ ಕಡೆ ಒಂದು, ಆ ಕಡೆ ಒಂದು ದೇಶದ ಮಧ್ಯದಲ್ಲಿ ನಡೀತಾ ಇತ್ತು. ಮಹಾಯುದ್ಧಗಳು ಮಾತ್ರ ಹಾಗಲ್ಲ, ಪ್ರಪಂಚದ ಹೆಚ್ಚು ಕಡಿಮೆ ಎಲ್ಲ ದೇಶಗಳವರು ಸೇರಿ ಮಾಡಿದಂಥ ಯುದ್ಧ. ಒಂದಲ್ಲ ಒಂದು ಕಾರಣಕ್ಕೆ ಒಬ್ಬರ ಪಕ್ಷದಲ್ಲಿ ಒಬ್ಬರು ಸೇರಲೇಬೇಕಾಯಿತು, ಅನಿವಾರ್ಯ. ಅಂದರೆ ಇಂಡಿಯಾ ದೇಶ ಆದರೆ ನೋಡಿ, ಮನಸ್ಸಿಲ್ಲದಿದ್ದರೂ ಕೂಡ ಬ್ರಿಟಿಷರ ಜೊತೆ ಸೇರಲೇಬೇಕಾಯಿತು. ಪಾಕಿಸ್ತಾನ ಕೂಡ ಬ್ರಿಟಿಷರ ಕೈಯಲ್ಲೇ ಇತ್ತು, ಸೇರಲೇಬೇಕಾಯಿತು. ಬಾಂಗ್ಲಾದೇಶ ಕೂಡ ಬ್ರಿಟಿಷರ ಕೈಯಲ್ಲಿತ್ತು, ಸೇರಲೇಬೇಕಾಯಿತು. ಚೈನಾ ಅಂತೂ ಈ ಯುದ್ಧದಲ್ಲಿ ಮೇಯ್ನ್ ಒಂದು ಅಂಶವಾಗಿತ್ತು. ಆಮೇಲೆ ಬರ್ಮಾ ಇರಲಿ, ಆ ಕಡೆ ಮಿಡ್ಲ್ ಈಸ್ಟ್ ಇರಲಿ, ಜಪಾನ್ ಇರಲಿ, ಜರ್ಮನಿ ಇರಲಿ, ಇಂಗ್ಲೆಂಡ್ ಇರಲಿ, ಅಮೇರಿಕಾ ಇರಲಿ, ಎಲ್ಲರೂ, ಆಸ್ಟ್ರೇಲಿಯಾ ಇರಲಿ, ಎಲ್ಲರೂ ಯುದ್ಧದಲ್ಲಿ ಭಾಗಿಗಳಾಗಲೇಬೇಕಾಯಿತು. ಪರಸ್ಪರ ಆ ಕಡೆ ಈ ಕಡೆ ಸೇರಿಕೊಂಡು 2 ಬಣವಾಗಿ ಮಾಡಿದಂಥ ಯುದ್ಧ ಮೊದಲನೇ ಮಹಾಯುದ್ಧ. ಅವರಿಗೆ ಇಸ್ರಾಯೇಲಿಗೆ ರಾಜ್ಯ ಅಂದರೆ ದೇಶ ಟರ್ಕಿಗಳ ಕೈಯಿಂದ ದೇಶ ವಶಪಡಿಸಿಕೊಳ್ಳಾಯಿತು ಮೊದಲೇ. 2ನೇ ಮಹಾಯುದ್ಧ ಮತ್ತು ಇಸ್ರಾಯೇಲ್ ದೇಶಕ್ಕೆ, ಯಹೂದ್ಯರಿಗೆ ಇಸ್ರಾಯೇಲ್ ದೇಶದಲ್ಲಿ ಬಂದು ಉಳಿಲಿಕ್ಕೆ ಅವಕಾಶ, ದೇಶ ಕೊಡಲ್ಲ. ಮತ್ತೆ ನೋಡೋಣ, 2ನೇ ಮಹಾಯುದ್ಧ 60 ಲಕ್ಷ ಯಹೂದ್ಯರನ್ನು ಹಿಟ್ಲರ್ ಒಬ್ಬನೇ ಸಂಹಾರ ಮಾಡಿಸ್ತಾನೆ. ಕೊನೆಗೆ 1948ನೇ ಇಸ್ವಿ ಯಹೂದ್ಯರಿಗೆ ದೇಶದ ಸ್ಥಾಪನೆ ಆಯಿತು. ನೋಡಿ, ಯುದ್ಧಗಳಾಗುವುದನ್ನು ನೋಡ್ತೀರಿ, ಇನ್ನು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿ ನೋಡ್ತೀರಿ. 2ನೇ ಮಹಾಯುದ್ಧ ನಡೆದ ಕಾಲದಿಂದ ಹೆಚ್ಚು ಕಡಿಮೆ 1990ನೇ ಅಥವಾ 89ನೇ ಇಸ್ವಿವರೆಗೆ ನಡೆದಂಥ ಒಂದು ಕಾಲವನ್ನು ಕೋಲ್ಡ್ ವಾರ್ ಕಾಲ ಅಂತ ಹೇಳ್ತಾರೆ, ಶೀತಲ ಸಮರ ಅಂತ. 2ನೇ ಮಹಾಯುದ್ಧ ನಡೆದ ಕೂಡಲೇ ಏನು ಜರ್ಮನಿ, ಅಮೇರಿಕ ನಾಯಕತ್ವದಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಅವರು ಬಂದು ಜರ್ಮನಿಯನ್ನು ಅರ್ಧ ಭಾಗ ವಶಪಡಿಸಿಕೊಳ್ತಾರೆ. ಸೋವಿಯತ್ ಯೂನಿಯನ್ ಅಥವಾ ರಷ್ಯಾ ನಾಯಕತ್ವದಲ್ಲಿ ಪೂರ್ವದಿಂದ ಅರ್ಧ ಭಾಗನ ವಶಪಡಿಸಿಕೊಳ್ತಾರೆ. ಬರ್ಲಿನ್ ಸಿಟಿನೇ 2 ಭಾಗ ಆಯಿತು. ಬರ್ಲಿನ್ ಗೋಡೆ ಅಂತೆಲ್ಲ ಭಾಳ ಪ್ರಸಿದ್ಧವಾದಂಥ ವಿಷಯ. ಆಗ ಏನಾಯಿತು ಅಂತ ಹೇಳಿದರೆ, ಅಮೇರಿಕ ಮತ್ತು ರಷ್ಯಾ ಮಧ್ಯದಲ್ಲಿ ಅಧಿಕಾರನ ಯಾರು ದೊಡ್ಡವರು ಎಂಬಂಥ ಒಂದು ಯುದ್ಧ ಅಲ್ಲದಿದ್ದರೂ ಪರೋಕ್ಷವಾದಂಥ ಒಂದು ಕಾದಾಟ ಶುರುವಾಯಿತು, ಸಮರ ಶುರುವಾಯಿತು. ಅದನ್ನೇ ಕೋಲ್ಡ್ ವಾರ್ ಎಂಬುದಾಗಿ ಇವತ್ತು ನಡೀತದೆ, ನಾಳೆ ನಡೀತದೆ, ಇವತ್ತು ನಡೀತದೆ, ನಾಳೆ ನಡೀತದೆ. ಯಾವ ಸಂದರ್ಭದಲ್ಲಿ ಯುದ್ಧ ಸ್ಫೋಟ ಆಗುವಂಥ ಒಂದು ವಾತಾವರಣ ಇತ್ತು, ಅದನ್ನು ಕೋಲ್ಡ್ ವಾರ್ ಕಾಲ ಎಂಬುದಾಗಿ ಹೇಳ್ತಾರೆ. ಅಮೇರಿಕ, ರಷ್ಯಾ, ಅಮೇರಿಕಾ. ಒಂದು ದೇಶ ಹೇಳ್ತಾರೆ ನಾವು ಅಮೇರಿಕಾ ಭಾಳ ಶಕ್ತಿ, ಇನ್ನೊಂದು ದೇಶ ಹೇಳ್ತಾರೆ ರಷ್ಯಾ ಭಾಳ ಶಕ್ತಿಶಾಲಿ. ಒಂದು ದೇಶ ಹೇಳ್ತಾರೆ ಅಮೇರಿಕಾ ಗೆಲ್ತದೆ, ಇನ್ನೊಂದು ದೇಶ ಹೇಳ್ತದೆ ರಷ್ಯಾ ಗೆಲ್ತದೆ. 2 ದೇಶಗಳಲ್ಲಿ ಸಾವಿರಾರು ಅಣುಬಾಂಬುಗಳು, ಯುದ್ಧಾಯುಧಗಳು, ಮಿಲಿಟ್ರಿ ವಿಮಾನಗಳು, ಹಡಗುಗಳು, ಸಬ್ಮರೈನ್ಗಳು, ಮಿಸೈಲ್ಗಳು, ಅಮೇರಿಕಾ ರಷ್ಯಾ ಮಧ್ಯದಲ್ಲಿ ಆಕಾಶಕ್ಕೆ ಹೋಗಲಿಕ್ಕೆ, ಅಂದರೆ ಅಂತರಿಕ್ಷಕ್ಕೆ ಹೋಗಲಿಕ್ಕೆ, ಚಂದ್ರಲೋಕಕ್ಕೆ ಹೋಗಲಿಕ್ಕೆ, ರಾಕೆಟ್ ತಂತ್ರಜ್ಞಾನದಲ್ಲಿ, ಉಪಗ್ರಹ ತಂತ್ರಜ್ಞಾನದಲ್ಲಿ, ಎಲ್ಲದರಲ್ಲಿ ಪೈಪೋಟಿ, ಕಾಂಪಿಟೇಷನ್. ಹಾಗೆ ಕೋಲ್ಡ್ ವಾರ್ ಕಾಲ ಇವತ್ತು ನಡೀತದೆ, ನಾಳೆ ನಡೀತದೆ. ಅಷ್ಟು ಪ್ರಬಲವಾದಂಥ ಒಂದು ಅನಿಸಿಕೆಯ ಕಾಲ. ಮತ್ತು ಇದೆಲ್ಲ ಅಂತ್ಯಕಾಲದ ಲಕ್ಷಣಗಳು. ಅಂದರೆ ಮೊದಲನೇ ಮಹಾಯುದ್ಧ 1.5 ಕೋಟಿ ಜನ ಸತ್ರು, ಎಲ್ಲ ದೇಶಗಳು ಭಾಗವಹಿಸಿದ್ದವು, ಹೆಚ್ಚು ಕಡಿಮೆ ಎಲ್ಲ ದೇಶಗಳು. 2ನೇ ಮಹಾಯುದ್ಧ 5.5 ಕೋಟಿ ಜನ ಸತ್ರು, ಹೆಚ್ಚು ಕಡಿಮೆ ಜಗತ್ತಿನ ಎಲ್ಲ ದೇಶಗಳವರು ಭಾಗವಹಿಸಿದ್ದವು. ಮೊದಲನೇ ಮಹಾಯುದ್ಧದಲ್ಲಿಯೂ ಯಹೂದ್ಯರ ರೋಲ್ ಉಂಟು, 2ನೇ ಮಹಾಯುದ್ಧದಲ್ಲಿಯೂ ಯಹೂದ್ಯರ ರೋಲ್ ಉಂಟು. ಮೊದಲನೇ ಮಹಾಯುದ್ಧದಲ್ಲಿ ಯಹೂದ್ಯರಿಗೆ ಬ್ರಿಟಿಷರ ಟರ್ಕಿಗಳ ಕೈಯಿಂದ ಬ್ರಿಟಿಷರಿಗೆ ದೇಶ ಸಿಕ್ತು, ಯಹೂದ್ಯರಿಗೆ ಬಂದು ಉಳಿಲಿಕ್ಕೆ ಅವಕಾಶ ಸಿಕ್ತು. 2ನೇ ಮಹಾಯುದ್ಧದಲ್ಲಿ ಅದು ಮುಗಿದ ಕೂಡಲೇ
ಯಹೂದರಿಗೆ ದೇಶ ಸ್ಥಾಪನೆ ಆಯಿತು. ಇನ್ನು 3ನೇ ಮಹಾಯುದ್ಧ ನಡೀತದೆ 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 ಎಂಬಂಥ ಒಂದು ವಿಚಾರ ಇಡೀ ಪ್ರಪಂಚದಾದ್ಯಂತ ಇವತ್ತು ಕೂಡ ಅದೇ ರನ್ನಿಂಗ್ ಆಗಿ ಉಂಟು. 3ನೇ ಮಹಾಯುದ್ಧ ನಡೀತದೆ. ನಡೆದರೆ 3ನೇ ಮಹಾಯುದ್ಧದಲ್ಲಿ ಕೋಟ್ಯಂತರ ಜನ ಸಾಯುವಂಥ ಒಂದು ಕಾರಣವಾಗ್ತದೆ. ಅಥವಾ ವಾರ್ತಾಪತ್ರಿಕೆಗಳಲ್ಲಿ ಇವತ್ತು ನೋಡ್ತಾ ಇದ್ದೇವೆ, ಇವುಗಳಲ್ಲಿ ಯುದ್ಧ ಆಗ್ತದೆ ಮತ್ತೊಂದು ಈಗ ಕೊರಿಯನ್ ವಾರು 50ನೇ ಇಸ್ವಿಯಿಂದ 53ನೇ ಇಸ್ವಿ, ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ, ಅದು ಈ ಅಮೆರಿಕ ಮತ್ತು ರಷ್ಯಾದ ಲೀಡರ್ಶಿಪ್ಪಲ್ಲಿ ಪರೋಕ್ಷವಾಗಿ ಅವರಿಗೆ ಕೊರಿಯಾ ದೇಶ ವಿಭಜನೆ ಆಯಿತು. ಸೌತ್ ಕೊರಿಯಾಕ್ಕೆ ಅಮೆರಿಕ ಸಪೋರ್ಟು, ನಾರ್ತ್ ಕೊರಿಯಾಕ್ಕೆ ರಷ್ಯಾ ಸಪೋರ್ಟ್ನಿಂದ 3-4 ವರ್ಷ ಯುದ್ಧ ನಡೀತು. ಆಮೇಲೆ ಚೈನೀಸ್ ಸಿವಿಲ್ ವಾರು, ವಿಯೆಟ್ನಾಂ ಯುದ್ಧ ಸುಮಾರು 55ನೇ ಇಸ್ವಿಯಿಂದ 75ನೇ ಇಸ್ವಿಯವರೆಗೆ, ಅದರಲ್ಲಿ ಲಕ್ಷಾಂತರ ಜನ ಸಾಯ್ತಾರೆ. ಆಮೇಲೆ ಮತ್ತೆ ಕೂಡ ನಾವು ಅಫ್ಘಾನಿಸ್ತಾನ ಯುದ್ಧ, ಇರಾಕ್ ಗಲ್ಫ್ ವಾರ್ 91, ಆಮೇಲೆ ಹೊಸ ಇದು 2ನೇ ಯುದ್ಧ ಯಾವುದು ಸುಮಾರು ಇವರ ಕಾಲದಲ್ಲಿ ಜಾರ್ಜ್ ಬುಷ್ ಜೂನಿಯರ್ ಕಾಲದಲ್ಲಿ ನಡೆದಂಥ 2ನೇ ಯುದ್ಧ, ಅದು ಸದ್ಯದಲ್ಲಿ ಮುಗಿದಂಥ ಯುದ್ಧ. ಇನ್ನು ನಾವು ನೋಡ್ತೇವೆ ಸಿರಿಯಾದಲ್ಲಿ ನಡೀತಿರುವಂಥ ಯುದ್ಧ, ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಎಷ್ಟೆಲ್ಲ ಯುದ್ಧಗಳನ್ನು ನೋಡ್ತಾ ಇದ್ದೇವೆ. ಈಗಂತೂ ನಾವು ನೋಡ್ತಾ ಇದ್ದೇವೆ ಇಂಡಿಯಾ ಪಾಕಿಸ್ತಾನ ಇವತ್ತು ನಾಳೆ ಯುದ್ಧ ನಡೀಬೋದು ಎಂಬಂಥ ಒಂದು ಸುದ್ದಿಗಳು ಇವೆಲ್ಲ ನೋಡ್ತಾ ಇದ್ದೇವೆ. ಮತ್ತು ಅವು ನೋಡಿದ್ದು ಕೊರಿಯಾ ಯುದ್ಧ, ವಿಯೆಟ್ನಾಂ ಯುದ್ಧ, ಇವೆಲ್ಲ ನಡೆದಂಥ ಯುದ್ಧಗಳು ಲಕ್ಷಾಂತರ ಜನ ಅದರಲ್ಲಿ ಜೀವವನ್ನು ಕೊಟ್ಟರು ಅಥವಾ ಸಾಯಬೇಕಾಯಿತು. ಮತ್ತು ನಾವು ನೋಡ್ತಾ ಇದ್ದೇವೆ ಈಗ ಸಿರಿಯಾ ಬಿಕ್ಕಟ್ಟಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ರಷ್ಯಾ ಪಂಗಡಕ್ಕೆ ಸ್ವಲ್ಪ ಜನ ನಿಂತಿದ್ದಾರೆ, ಈ ಕಡೆ ಅಮೆರಿಕ ಪಂಗಡದಲ್ಲಿ ಸ್ವಲ್ಪ ಜನ ನಿಂತಿದ್ದಾರೆ. ಅಲ್ಲಿ ಕೂಡ ಮಹಾಯುದ್ಧ ನಡೀಬೋದು ಎಂಬಂಥ ಒಂದು ಬೆದರಿಕೆ ರೀತಿಯಲ್ಲಿ. ಈ ರೀತಿಯಾಗಿ ಎಲ್ಲ ನಾವು ನೋಡುವಾಗ ಯುದ್ಧಗಳು ಅಂತ್ಯಕಾಲದ ಪ್ರಮುಖ ಲಕ್ಷಣವಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ಹಿಂದೆ ನಡೆದಂಥ ಯುದ್ಧಗಳಲ್ಲ ಈಗ ನಡೆಯುವಂಥದ್ದು. ಯೇಸು ಸ್ವಾಮಿ ಹೇಳಿದಂಥ ಪ್ರವಾದನೆ ಯುದ್ಧಗಳಾಗುವುದನ್ನು, ಮಹಾಯುದ್ಧ 2 ಯುದ್ಧಗಳನ್ನು ನಾವು ನೋಡದಿದ್ರು ನಮ್ಮ ತಂದೆ ತಾತಂದರು ನೋಡಿದ್ದಾರೆ. ಆ ಯುದ್ಧ ನಡೆದಂಥ ಕಾಲದಲ್ಲಿ ಬದುಕಿದ್ದವರು ಇವತ್ತು ಇದ್ದಾರೆ ಪ್ರಪಂಚದಲ್ಲಿ. ಇದೇನು ಸಾವಿರಾರು ವರ್ಷಗಳ ಹಿಂದೆ ನಡೆದಂಥದ್ದಲ್ಲ. 2ನೇ ಮಹಾಯುದ್ಧ ಕಾಲದಲ್ಲಿ ಇದ್ದಂಥವ್ರು ಎಷ್ಟು ಜನ, ನಮ್ಮ ಅಜ್ಜ ಎಲ್ಲ 2ನೇ ಮಹಾಯುದ್ಧ ಕಾಲದಲ್ಲಿ ಇದ್ದಂಥವ್ರೆ. ಅವರೆಲ್ಲ ಅದರ ಬಗ್ಗೆ ವಿವರಣೆಯನ್ನು ನಮಗೆ ಕೊಡ್ತಾರೆ. ಅಥವಾ ಅದಕ್ಕಿಂತ ಸ್ವಲ್ಪ ವರ್ಷಗಳ ಹಿಂದೆ ನಡೆದಂಥ 1ನೇ ಮಹಾಯುದ್ಧದ ಕಾಲದಲ್ಲಿ ಇದ್ದವರು ಇವತ್ತು ಪ್ರಪಂಚದಲ್ಲಿ ಕೆಲವೊಬ್ಬರು ಇದ್ದಾರೆ, ಬದುಕಿ ಉಳಿದಿದ್ದಾರೆ. ಹೀಗೆ ಇದನ್ನು ನೋಡಿದ್ದೇವೆ. ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ಕೇಳಬೇಕಾಗ್ತದೆ. ಹಳೆ ಕಾಲದಲ್ಲಿ ಯುದ್ಧ ಆದರೆ, ಈಗ ನೋಡಿ ಇಂಡಿಯಾ ಪಾಕಿಸ್ತಾನ ಮಧ್ಯದಲ್ಲಿ ಯುದ್ಧ ಆದರೆ ಇಡೀ ಪ್ರಪಂಚಕ್ಕೆ ಹೆದರಿಕೆ. ಯಾಕೆ? ಇಂಡಿಯಾ ಪಾಕಿಸ್ತಾನ ಯುದ್ಧ 65ನೇ ಇಸ್ವಿಯಲ್ಲಿ ನಡೆಯಿತು. ಆಮೇಲೆ 71ನೇ ಇಸ್ವಿಯಲ್ಲಿ ಬಾಂಗ್ಲಾ ವಿಮೋಚನೆ ಅಂತ ಯುದ್ಧ ನಡೀತು. ಆವತ್ತು ಕೂಡ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೆದಿತ್ತು. ಆ ಕಾಲದಲ್ಲಿ ನಡೆದ ಯುದ್ಧ ಥರ ಆಗಿರಲ್ಲ ಇನ್ನು ಮುಂದೆ ನಡೆಯುವಂಥ ಯುದ್ಧ. ಇನ್ನು ಕೆಲವು ವರ್ಷಗಳ ಹಿಂದೆ 98, 99 ಆ ಕಾಲದಲ್ಲಿ ಕಾರ್ಗಿಲ್ ಯುದ್ಧ ನಡೆದಿತ್ತು. ಆಗ ನಡೆದಂಥ ಯುದ್ಧ ಥರ ಆಗಿರಲ್ಲ ಇನ್ನು ಮುಂದೆ ಯುದ್ಧ ನಡೆದರೆ. ಯಾಕೆ? 2 ದೇಶಗಳಲ್ಲಿ ಅಣುಬಾಂಬಿದ್ದಾವೆ. ಅಣುಬಾಂಬು ಸಾವಿರಾರು ಬೇಕಂತ ಏನಿಲ್ಲ. ಯುದ್ಧ ನಡೆದರೆ ಭಾರತದ ಮೇಲೆ ಅವರೊಂದು ಹಾಕಿದರೆ ಇಲ್ಲಿ ಸುಮಾರು ನಷ್ಟ ಆಗ್ತದೆ. ಇವರು ಅಲ್ಲಿ ಒಂದು ಹಾಕಿದರೆ ಅಲ್ಲಿ ಕೂಡ ನಷ್ಟ. ಇದೇನು ಸಾಧಾರಣ ಬಾಂಬ್ ಥರ ಅಲ್ಲ. ಒಂದು ಬಾಂಬ್ ಹಾಕಿದರೆ ಒಂದು ದೇಶವೇ ಹಾಳಾಗ್ತದೆ. ಅಥವಾ ಒಂದು ದೇಶ ಪೂರ್ತಿ ಹಾಳಾಗದಿದ್ದರೂ ಅದು 100 ವರ್ಷ ನಿಂತು ಅದರ ಒಂದು ಸೈಡ್ ಇಫೆಕ್ಟ್ ಕೊಡ್ತದೆ. ವಿಕಿರಣ, ಲಕ್ಷಾಂತರ ಜನ ಸಾಯ್ತಾರೆ. ಅದಕ್ಕೆ ಇಂಡಿಯಾ ಪಾಕಿಸ್ತಾನ ಮಧ್ಯದಲ್ಲಿ ಯುದ್ಧ ಆಗಬಾರ್ದು ಅಂತ ಶಾಂತಿಪ್ರಿಯರು ಮತ್ತು ಇದರ ಭವಿಷ್ಯ, ಇದರ ಪರಿಣಾಮಗಳನ್ನು ತಿಳ್ಕೊಂಡಂಥವ್ರು ಎಲ್ಲರೂ ಬಯಸ್ತಾರೆ ಆಗಬಾರ್ದು ಯುದ್ಧ. ಯಾಕಂತ ಹೇಳಿದ್ರೆ ಗೆಲ್ಲುವುದಕ್ಕಾಗಿ ಕೊನೆಗೆ ಇದನ್ನು ಪ್ರಯೋಗ ಮಾಡ್ತಾರೆ. ದೊಡ್ಡ ಯುದ್ಧ ನಡೀತು ಅಂತ ಹೇಳಿದರೆ ಗೆಲ್ಲಲಿಕ್ಕಾಗಿ ಇದನ್ನು ಇವರು ಹಾಕಿದರೆ ಅವರು ಸುಮ್ಮನೆ, ಅವ್ರು ಹಾಕಿದರೆ ಇವರು ಸುಮ್ಮನೆ ಇರಲ್ಲ. ಇನ್ನು ರಷ್ಯಾ ಕೈಯಲ್ಲುಂಟು, ಅಮೆರಿಕ ಕೈಯಲ್ಲುಂಟು, ಚೈನಾ ಕೈಯಲ್ಲುಂಟು, ಇಸ್ರಾಯೇಲ್ ಕೈಯಲ್ಲುಂಟು. ಈಗ ಇರಾನ್ನವರು ಯುದ್ಧ ಅವರು ಹೇಗಾದರೂ ಅಣುಬಾಂಬನ್ನು ಮಾಡಲೇಬೇಕು ಅಂತ ಅವರು ಏನು ಹೇಳ್ತಾರೆ ನಮ್ಮ ಸಾಹಿತ್ಯ ಭಾಷೆಗಳ ಶತಾಯ ಗತಾಯ ಪ್ರಯತ್ನ ಅಂತ, ಅಷ್ಟು ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಉತ್ತರ ಕೊರಿಯಾ ಕೈಯಲ್ಲಿ ಉಂಟು. ಉತ್ತರ ಕೊರಿಯಾದ ಈಗಿನ ಯೌವನಸ್ಥ ನಾಯಕ ಅವರು ಭಯಂಕರ ಯುದ್ಧ ಪ್ರೇಮಿಯಾದಂಥ ಮನುಷ್ಯ. ಅವರ ಕೈಯಲ್ಲಿ ಬೇಕಾದಷ್ಟು ಬಾಂಬುಗಳಿದ್ದಾವೆ. ಅವರನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ನೋಡ್ರಿ, ಅವರ ಒಂದು ಸಭೆಯಲ್ಲಿ ಈಗ ಕಳೆದ ಒಂದು 2 ವಾರಗಳ ಹಿಂದೆ, 1 ತಿಂಗಳ ಹಿಂದೆ ನಡೆದಂಥ ಘಟನೆ. ಅವರ ಒಂದು ಮೀಟಿಂಗಲ್ಲಿ ಈಗಿನ ಯುದ್ಧ ಪ್ರೇಮಿ, ಅವರ ಹೆಸರು ನನಗೆ ಅಷ್ಟು ನೆನಪಿಲ್ಲ, ಅವರ ಅಜ್ಜನೂ ಸರ್ವಾಧಿಕಾರಿ, ಅಪ್ಪನೂ ಸರ್ವಾಧಿಕಾರಿ, ಇವರಿಗೆ 32 ವರ್ಷ ಅಷ್ಟೇ. ಅವರ ಒಂದು ಕಾನ್ಫರೆನ್ಸ್ದಲ್ಲಿ ಒಬ್ಬರು ಮೇನ್ ಅಧಿಕಾರಿ ಸ್ವಲ್ಪ ತೂಕಡಿಸಿದರು, ಗುಂಡಾಕಿ ಕೊಂದರು ನೋಡಿ. ಅವರ ಒಂದು ಕಾನ್ಫರೆನ್ಸ್ದಲ್ಲಿ
ಒಬ್ಬ ಮೇಯ್ನ್ ಅಧಿಕಾರಿ 50-60 ವರ್ಷದಷ್ಟು ಪ್ರಾಯ ಇರುವಂಥ ಅಧಿಕಾರಿ ಸ್ವಲ್ಪ ತೂಕಡಿಸಿದರು, ಏನು ಮತ್ತೆ ಮಾತಿಲ್ಲ, ಗುಂಡಾಕಿ ಕೊಂದರು. ಅಂಥವರ ಕೈಯಲ್ಲಿ ಬಾಂಬ್ ಇದ್ದಾವೆ, ಅಣು ಬಾಂಬ್. ಅದೇ ನೋಡಿ ದೇವರು ಹೇಳಿದ್ದಾರೆ, ಈ ಎರಡನೇ ಲೋಕವನ್ನು ಅಥವಾ ಮೊದಲನೇ ಪ್ರಪಂಚವನ್ನು ಜಲಪ್ರಳಯದ ಮೂಲಕ ನಾಶವಾಯಿತು, ಎರಡನೇ ಪ್ರಪಂಚವನ್ನು ಬೆಂಕಿಯ ಮೂಲಕ ನಾಶ ಮಾಡುವುದಕ್ಕಾಗಿ ಇಡಲ್ಪಟ್ಟಿದೆ ಅಥವಾ ಇದನ್ನು ಕಾಯ್ದಿಟ್ಟಿದ್ದಾರೆ. ಈಗ ಹೇಳ್ತಾರೆ, ಒಂದು ಯುದ್ಧ ನಡೆದಿದ್ದೇ ಆದರೆ, ನಮಗೆ ಈ ಪ್ರಪಂಚದಲ್ಲಿ ಒಂದು 3ನೇ ಮಹಾಯುದ್ಧ ನಡೆದಿದ್ದೇ ಆದರೆ, ಅಣು ಬಾಂಬ್ ಹಾಕುವುದಾದರೆ 6,000 ರೌಂಡ್ ಭೂಮಿಯನ್ನು ಸುಡುವಷ್ಟು ಅಣು ಬಾಂಬನ್ನು ಮಾಡಿಟ್ಟಿದ್ದಾರೆ ಮನುಷ್ಯರು. ಅಷ್ಟು ಹಳೆ ಕಾಲದ ಎಷ್ಟು ಬಡದಾಟ ನಡೆದರೆ ಈ ಎರಡು ದೇಶದ ಎಲ್ಲ ಸೈನಿಕರು ಸತ್ರು ಕೂಡ 3ನೇ ದೇಶದವನಿಗೆ ಸಂಬಂಧ ಇರ್ತಿರಲಿಲ್ಲ. ಈಗ ಆಗಲ್ಲ, 2 ದೇಶಗಳ ಮಧ್ಯದಲ್ಲಿ ಯುದ್ಧ ನಡೆದ್ರೆ ಸಾಕು, ಪಕ್ಕದಲ್ಲಿರೋ ದೇಶಗಳಿಗೆ ಕೂಡ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಅಣು ಬಾಂಬ್ ಹಾಕ್ಲಾಗ್ತದೆ. ಅಣು ಬಾಂಬ್ ಹಾಕಿದರೆ ಅದರ ವಿಕಿರಣ ಎಲ್ಲ ದೇಶಗಳಿಗೆ ಪ್ರಸರಿಸ್ತದೆ. ಮಳೆ ಬೀಳಲ್ಲ, ಬಿದ್ದರೆ ಕೂಡ ಕಪ್ಪು ಮಳೆ ಬರ್ತದೆ, ಆ್ಯಸಿಡ್ ಮಳೆ ಬರ್ತದೆ. ದೇಶಕ್ಕೆ ದೇಶ ನಾಶ ಆಗ್ತದೆ, ಎಲ್ಲ ಪ್ರಕೃತಿಯ ಒಂದು ವ್ಯವಸ್ಥೆಗಳು ಹಾಳಾಗ್ತವೆ, ಕೋಟ್ಯಂತರ ಜನ ಸಾಯ್ತಾರೆ. ಅದು ಈ ಎಲ್ಲ ಕಾರಣಗಳನ್ನು ನೋಡುವಾಗ ಯುದ್ಧ ಆಗಬಾರ್ದು. ಮತ್ತು ಯೇಸುಸ್ವಾಮಿ ಹೇಳಿದ್ದಾರೆ, ಅಂತ್ಯಕಾಲದಲ್ಲಿ ಯುದ್ಧಗಳಾಗುವುದನ್ನು ನೀವು ನೋಡಬೇಕಾಗ್ತದೆ. ಇದು ಅಂತ್ಯಕಾಲದ ಅತ್ಯಂತ ಪ್ರಮುಖ ಲಕ್ಷಣ. ಈ ಲಕ್ಷಣಗಳನ್ನು ನೋಡುವಾಗ ನಾವು ಯೇಸು ಕ್ರಿಸ್ತನ ಬರುವಿಕೆ ಹತ್ತಿರವಾಗಿದೆ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ ನಮಗೆ ಹೇಳಲಿಕ್ಕೆ ಬರೆದಿದ್ದರು, ಖಂಡಿತವಾಗಿ ಯೇಸು ಕ್ರಿಸ್ತನ ಬರುವಿಕೆ ಹತ್ತಿರವಾಗಿದೆ. ಇನ್ನೂ ಅನೇಕ ಲಕ್ಷಣಗಳಿದ್ದಾವೆ, ಸಮಯದ ಕೊರತೆ ಇರೋದರಿಂದ ನಮಗೆ ಮುಂದಿನ ಸಂಚಿಕೆಗಳಲ್ಲಿ ಅವಕಾಶವಾದರೆ ಮಾತಾಡೋಣ. ಆದರೆ ಯುದ್ಧಗಳು ಬಹಳ ಪ್ರಾಮುಖ್ಯವಾದ ವಿಷಯ. ಪಾಸ್ಟ್ರೆ, ಇದು ನಾವು ನೋಡಿದ ಹಾಗೆ ಯೇಸುಸ್ವಾಮಿ ಕೊಟ್ಟಂಥ ಸೂಚನೆಯಲ್ಲಿ ಯುದ್ಧಗಳ ಕುರಿತಾಗಿ ನೀವು ಹೇಳಿದ್ದೀರಾ. ನಿಜವಾಗಿಯೂ ಮಹಾಯುದ್ಧ ಹೇಗೆ ಸಂಭವಿಸಿತು, ಯಾವ ರೀತಿಯಲ್ಲಿ ಅದು ಬಿಬ್ಲಿಕಲಿ ಒಂದು ಅರ್ಥಗರ್ಭಿತವಾಗಿದೆ ಎಂಬುದಾಗಿ ಸಹ ನಾವು ನಿಮ್ಮಿಂದ ನಾವು ತಿಳ್ಕೊಂಡೆವು, ವೀಕ್ಷಕರೆಲ್ಲ ತಿಳ್ಕೊಂಡೆವು. ಮಾತ್ರವಲ್ಲ, 2ನೇ ಮಹಾಯುದ್ಧಗಳು ಮತ್ತು ಈಗ ಯುದ್ಧಗಳಾಗುವಂಥ ಸನ್ನಿವೇಶಗಳ ಕುರಿತಾಗಿ ಸಹ ನಾವು ತಿಳ್ಕೊಂಡೆವು. ಪ್ರಿಯ ಆಸರೆ ಟಿ ವೀಕ್ಷಕರು, ನಾನು ನೆನೆಸ್ತೇನೆ ನಿಮಗೆ ಇದು ಆಶೀರ್ವಾದವಾಯಿತೆಂದು. ಈಗ ಅಂತ್ಯಕಾಲದ ಕೊನೆಯ ಘಟ್ಟದಲ್ಲಿ, ಸೇವಕರು ಹೇಳಿದ ಹಾಗೆ ಅಂತ್ಯಕಾಲದ ಕೊನೆಯ ಘಟ್ಟದಲ್ಲಿದೆ. ಒಂದು ವೇಳೆ ಇದನ್ನು ವೀಕ್ಷಿಸುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇವತ್ತು ಕ್ರಿಸ್ತನ ಬರವಣಿಗೆ ಅಥವಾ ಕೃಪೆಯ ಕಾಲದ ಅಂತ್ಯಕಾಲದಲ್ಲಿದೆ, ಯುಗದ ಅಂತ್ಯದಲ್ಲಿದ್ದೇವೆ. ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವು ಎತ್ತಲ್ಪಡಬೇಕು. ಅದಕ್ಕಾಗಿ ಒಂದು ವೇಳೆ ನೀವು ಕ್ರಿಸ್ತನನ್ನು ಕಂಡುಕೊಳ್ಳದಿದ್ದರೆ ಈ ಸಮಯದಲ್ಲಿ ನೀವು ಕ್ರಿಸ್ತನಿಗಾಗಿ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಈ ಒಂದು ಅಂತ್ಯಕಾಲ ಅದು ನಿಮಗೆ ಸಂತೋಷವಾಗಿಯೂ ನಿಮಗೆ ಆಶೀರ್ವಾದವಾಗಿ ಮಾರ್ಪಡುವಂಥದ್ದಾಗಿದೆ. ನಾನು ಹೇಳ್ತೇನೆ, ಇವತ್ತು ಯೇಸು ಕ್ರಿಸ್ತನಿಲ್ಲದೆ ನಮಗೆ ರಕ್ಷಣೆ ಇಲ್ಲ. ನಾವು ರಕ್ಷಕನಾದ ಯೇಸು ಕ್ರಿಸ್ತ ನಮ್ಮಲ್ಲಿ ನಾವು ಸ್ವೀಕರಿಸಿಕೊಳ್ಳುವ, ರಕ್ಷಣೆ ಹೊಂದಿಕೊಳ್ಳುವ, ಪರಲೋಕದ ನಿತ್ಯತ್ವವನ್ನು ನಾವು ಹೊಂದಿಕೊಳ್ಳುವ. ಪಾಸ್ಟ್ರೆ, ನಿಮಗೆ ಬಹಳಷ್ಟು ಧನ್ಯವಾದಗಳು. ನಮಗೆ ಈ ಒಂದು ಅಂತ್ಯಕಾಲ ಎಂಬಂಥ ಕಾರ್ಯಕ್ರಮದಲ್ಲಿ ಒಂದು ವಿಸ್ತಾರವಾಗಿ ನಮಗೆ ಅಂತ್ಯಕಾಲದ ಕುರಿತಾಗಿ ನೀವು ತಿಳಿಸಿದ್ದೀರಾ. ನಾನು ನೆನೆಸ್ತೇನೆ ಎಲ್ಲ ವೀಕ್ಷಕರಿಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ. ನೀವು ಇದರಲ್ಲಿ ನಮ್ಮ ಮಧ್ಯದಲ್ಲಿ ಬಂದು ನಿಮ್ಮ ವಿಚಾರಗಳನ್ನು ನಮ್ಮ ಮಧ್ಯದಲ್ಲಿ ಹಂಚಿದ್ದಕ್ಕಾಗಿ ಆಸರೆ ಟಿ ವಿ ಪರವಾಗಿ ನಿಮಗೆ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವು ನಿಮಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ. ಇದನ್ನು ನೋಡಿ ನೀವು ಆಶೀರ್ವಾದ ಹೊಂದಿಕೊಳ್ಳುವುದು ಮಾತ್ರವಲ್ಲ, ಇತರರಿಗೂ ಇದನ್ನು ತಿಳಿಸಿರಿ. ಅಂತ್ಯಕಾಲ ಎಂಬುವಂಥದ್ದು ಇದು ಲೋಕದ ಅಂತ್ಯವಲ್ಲ ಅಥವಾ ಒಂದು ಭೂಮಿಯ ಅಂತ್ಯವಲ್ಲ, ಇದು ಯುಗದ ಅಂತ್ಯ. ಯೇಸು ಕ್ರಿಸ್ತನ ಬರೋಣದ ಒಂದು ಸೂಚನೆ, 2ನೇ ಬರೋಣದ ಸೂಚನೆಯಾಗಿದೆ. ಮತ್ತು ಯೇಸು ಕ್ರಿಸ್ತನ ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಅದನ್ನು ಇತರರಿಗೂ ತಿಳಿಸಿರಿ. ಈ ಕಾರ್ಯಕ್ರಮವನ್ನು ಅವರಿಗೆ ತಿಳಿಯಪಡಿಸಿರಿ. ಅವರನ್ನು ಸಹ ನೀವು ಪ್ರೋತ್ಸಾಹಿಸಿರಿ. ಈ ಕಾರ್ಯಕ್ರಮ ನೋಡುವುದಕ್ಕಾಗಿ ಮತ್ತು ಆಸರೆ ಟಿ ವಿಯನ್ನು ನೋಡುವುದಕ್ಕಾಗಿ ನೀವು ಪ್ರೋತ್ಸಾಹಪಡಿಸಿರಿ. ಇಲ್ಲಿವರೆಗೆ ತಪ್ಪದೆ ನೀವು ಆಸರೆ ಟಿ ವಿಯನ್ನು ವೀಕ್ಷಿಸಿದ್ದಕ್ಕಾಗಿ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುವವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿ ವಿ. ವಂದನೆಗಳು.